ಮತ್ತಿಟ್ಟು ಪಕ್ಷಿಧಾಮದ ಸಿಬ್ಬಂದಿಗೆ ಶಾಶ್ವತ ಹುದ್ದೆ ನೀಡುವಂತೆ ಒತ್ತಾಯಿಸಿ ಸಿಎಂ ಮತ್ತು ಅರಣ್ಯ ಇಲಾಖೆಗೆ ಹಿರಿಯ ವಕೀಲ ಪ್ರಶಾಂತ್ ಮತಲ್ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ತಿಂಗಳಿಗೆ 45ರಿಂದ 50 ಲಕ್ಷ ಆದಾಯ ತರುವ ಪ್ರಮುಖ ಪಕ್ಷಿಧಾಮವಾಗಿದೆ. ಆದರೆ ಇಲ್ಲಿ ಶ್ರಮಿಸುತ್ತಿರುವ ಬೋಟ್ ಮ್ಯಾನ್ಗಳು ಆರ್ಥಿಕ ಭದ್ರತೆ ಇಲ್ಲದೆ ಪರದಾಡ್ತಾ ಇದ್ದಾರೆ. ಹೀಗಾಗಿ ಆನೆ ಮಾವುತರಂತೆ ಬೋಟ್ಮ್ಯಾನ್ಗಳಿಗೆ ಶಾಶ್ವತ ಹುದ್ದೆಯನ್ನ ನೀಡಬೇಕು. ನೌಕರಿಯನ್ನ ಮಾನ್ಯತೆಗೊಳಿಸಿ ಅವರ ಶ್ರಮಕ್ಕೆ ನ್ಯಾಯವನ್ನ ಒದಗಿಸಬೇಕು. ಸಮರ್ಥ ವೇತನವನ್ನ ನೀಡಿ ಸೂಕ್ತ ಭದ್ರತೆಯನ್ನ ಒದಗಿಸಬೇಕು. ಒಂದು ವೇಳೆ ಕ್ರಮ ಕೈಗೊಳ್ಳದಿದ್ದರೆ ಕಾನೂನು ಹೋರಾಟಕ್ಕೆ ಅನುವು ಮಾಡಿಕೊಡುವಂತೆ ವಕೀಲ ಪ್ರಶಾಂತ್ ಮೆತಲ್ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸಿಡಿಮದ್ದು ಸ್ಫೋಟಗೊಂಡು ಓರ್ವ ಬಾಲಕನ ಸ್ಥಿತಿ ಅಲ್ಲಿ ಸ್ಪೆಷಲಿ ಸ್ಕಿಲ್ಡ್ ಲೇಬರ್ಸ್ ಬೋಟ್ ಮ್ಯಾನ್ಗಳಿಗೆ ಅವ್ರಿಗಾಗ್ತಿರೋ ಅನ್ಯಾಯನ ಸರಿಪಡಿಸಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವವರಿಗೆ ಖಾಯಂಗೊಳಿಸಬೇಕು, ಪರ್ಮನೆಂಟ್ ಎಂಪ್ಲಾಯೀಸ್ ಆಗಿ ಮಾಡಬೇಕು ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ, ಈಶ್ವರ್ ಖಂಡ್ರೆ ಅರಣ್ಯ ಸಚಿವರಿಗೆ ಹಾಗೂ ಶಾಲಿನಿ ರಜನೀಶ್ ಮುಖ್ಯ ಕಾರ್ಯದರ್ಶಿಗಳಿಗೆ ನಾನೊಂದು ಪತ್ರವನ್ನು ಬರೆದಿದ್ದೇನೆ. ರೂಲ್ 25 ಸಬ್ಸೆಕ್ಷನ್ 2 ಕ್ಲಾಸ್ 5A ಕಾಂಟ್ರಾಕ್ಟ್ ರೆಗ್ಯುಲೇಷನ್ ಅಂಡ್ ಅಬಾಲಿಷನ್ ಕರ್ನಾಟಕ 1974 ಪ್ರಕಾರ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್, ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು ಅಂತೇಳಿ ಕಾನೂನು ಹೇಳ್ತಾ ಇದೆ. ಆದರೆ ಇಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಇವರುಗಳಿಗೆ ಸಿಗ್ತಾ ಇಲ್ಲ.